ಹಾಯ್ ಗಾಡಿ ಎಲ್ಲರಿಗೂ ನಮಸ್ಕಾರ. ನೋಡಿ ನಮ್ಮ ಗಾಡಿದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಸರ್ವಿಸ್ ಸೆಂಟ್ರಿಗೆ ಅನ್ನೋದು ಎತ್ಕೊಂಬಂದಿದ್ದೀನಿ. ನಮ್ಮ ಅದೃಷ್ಟವಶ ಹೆಂಗಾಗಿದೆ ಅಂದರೆ ಡ್ರಾಪ್ ಪಾಯಿಂಟ್ಗೂ ಸರ್ವಿಸ್ ಸೆಂಟರ್ಗೂ ಬರೀ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಬೆಳಗ್ಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೀನಿ. ಫೇಜ್ಗಳೆಲ್ಲ ಸೆಟ್ ಮಾಡಿ ಮತ್ತೆ ಸ್ಟಾರ್ಟ್ ಆಗಿದ್ದಕ್ಕೆ ವಾಪಸ್ ಬಂದರೆ ಮತ್ತೆ 3 ಕಿಲೋಮೀಟ್ರಲ್ಲಿ ಸ್ಟಾಪ್ ಆಯಿತು. ಸ್ಟಾಪ್ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಯಾಟ್ರಿ ಶಾಪಿಂದ ಸ್ಪೇರ್ ಬ್ಯಾಟ್ರಿ ಒಂದು ತರಿಸ್ಬಿಟ್ಟು ಎಲ್ಲ ತಗೊಂಬಂದು ಎಳ್ಕೊಂಡು ಬಂದು ಇಲ್ಲಿ ಸರ್ವಿಸ್ ಸೆಂಟರ್ ಹತ್ರ ಬಂದರೆ ಇಲ್ಲಿ ಡೈನಾಮೋ ಸರ್ವಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಿದ್ದಾರೆ. ನೋಡಿ ಬೆಲ್ಟು ಕೂಡ ಬಿಚ್ಚಿದ್ದಾರೆ. ಬೆಲ್ಟು ನೋಡಿ ಯಾವ ಥರ ಎಲ್ಲ ಸ್ವಲ್ಪ ಕ್ರ್ಯಾಕ್ ಎಲ್ಲ ಬಿದ್ದಿದೆ. ಇವ್ರು ಹೇಳಿದ ಮಟ್ಟಿಗೆ ಇನ್ನು ಸ್ವಲ್ಪ ತಿಂಗಳಲ್ಲೇ ನಾವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ, ಬೆಲ್ಟ್ ಅಸೆಂಬ್ಲಿ ಫುಲ್ ಎಲ್ಲ, ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಅಂಥದ್ದು ನೋಡಿ ಮೈನು ಇಂಥವೆಲ್ಲ ಯಾರು ನೋಡ್ತೀರಂದರೆ ಈ ಗಾಡಿ ಮೇಂಟೆನ್ಸ್ ಏನೂ ಗೊತ್ತಿಲ್ದಂಗೆ ಬಂದಷ್ಟು ಸಾಕು ಅಂದ್ರೆ ಕಡಿಮೆ ಬೆಲೆಗೆ ಬಾಡಿಗೆ ಮಾತಾಡ್ಕೊಂಡು ಹೋಗ್ತಿರಲ್ಲ, ಅಂಥವರೆಲ್ಲ ಈ ಥರ ವೀಡಿಯೋಗಳಲ್ಲಿ ಸ್ವಲ್ಪ ನೋಡಿ ಗಾಡಿ ಮೇಂಟೆನ್ಸ್ ಯಾವ ಬರುತ್ತೆ ಅಂತ ಗೊತ್ತಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಗಾಡಿ ಮೇಂಟೆನ್ಸ್ ಬಗ್ಗೆ ಗೊತ್ತಿಲ್ದಂಗೆ ಡೀಸೆಲ್ ಕಿಲೋಮೀಟ್ರ್ ಎಷ್ಟು ಬರುತ್ತೆ, ಅದರ ಮೇಲೆ 500 ರೂಪಾಯಿ ಡೀಸೆಲ್ ಮೈಲೇಜ್ ಹೋದ್ರೂ, ಡೀಸೆಲ್ ಖರ್ಚಾದ್ರೂ 500 ರೂಪಾಯಿ ಉಳಿದ್ರೆ ಸಾಕು ಅನ್ನೋ ಮಟ್ಟಿಗೆ ಬಾಡಿಗೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಅಂಥವರೆಲ್ಲ ಈ ಥರ ವಿಡಿಯೋಗಳೆಲ್ಲ ನೋಡಿ ಒಂದು ಡೈನಾಮೋ ರಿಪೇರಿ ಬಂದರೆ ಬರೀ ಸರ್ವಿಸ್ ಚಾರ್ಜಸ್ಸೇ 5,000 ರಿಂದ 6,000 ರೂಪಾಯಿ ಬರುತ್ತೆ. ಇದು ಒಂದು ಸರಿ ಸರ್ವಿಸ್ ಕೊಟ್ಟರೆ ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಆಗುತ್ತೆ, ಬೇಗ ಕೆಲಸ ಆಗಲ್ಲ. ಅದೇ ಒಂದು ಡೈನಾಮೋ ಫುಲ್ ಕಂಪ್ಲೀಟ್ ಖರಾಬ್ ಆಗಿದ್ರೆ 16,000ದಿಂದ 20,000 ಆಗುತ್ತೆ. ಒಂದೊಂದು ಏರಿಯಾದಾಗೆ ಒಂದೊಂದು ಥರ ರೇಟ್ ಕೊಡ್ತಾರೆ. ಗ್ಯಾರೇಜಿನಾಗೂ ಕೂಡ ಎಲ್ಲ ರೆಡಿಯಾಗಿದೆ, ಸರ್ವಿಸ್ ಆಗಿ ರೆಡಿಯಾಗಿ ತಗೊಂಬಂದು ಎಲ್ಲ ಫಿಟ್ ಮಾಡ್ತಾರೆ. ನೋಡಿ ಬೆಳಗ್ಗೆ ತಗೊಂಡೋಗಿ ಬಿಟ್ಟಿರೋದು ಸಂಜೆ 4:30-5 ಗಂಟೆನಾಗೆ ಇದನ್ನು ರೆಡಿ ಮಾಡಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡು ಫಿಟ್ ಮಾಡ್ತಾರೆ. ನೋಡಿ ಫಿಟ್ ಮಾಡೋಕ್ಕೆ ಕರೆಕ್ಟಾಗಿ 1 ಅವರ್ ಆಯಿತು. ಆ ಡೈನಾಮೋ ತೆಗಿಯೋ ಮೂಮೆಂಟಲ್ಲಿ ಕೆಲವೊಂದು ಪೈಪ್ಗಳು ಹೋಗ್ತವೆ, ಕಟ್ಟಾಗ್ತವೆ, ಎಲ್ಲ ಹಾಡಾಗಿರುತ್ತಲ್ಲ, ಈಟ ಫುಲ್ ಹಾಡಾಗಿರ್ತವೆ, ಅಂಥವೆಲ್ಲ ಕಟ್ಟಾಗಿಬಿಡ್ತವೆ, ಬಿಚ್ಚಾಕಾಗಲ್ಲ, ಹಂಗಾಗಿ ಕೊಯ್ದಾಕ್ಬಿಡ್ತಾರೆ. ಅವೆಲ್ಲ ಪೈಪ್ಗಳು ಚೇಂಜ್ ಮಾಡಬೇಕಾಗುತ್ತೆ. ಗಾಡಿ ಬಾಡಿಗೆ ಹೋಗ್ಬೇಕಾದ್ರೆ ಬರೀ ಡೀಸೆಲ್ ಒಂದೇ ಲೆಕ್ಕ ಮಾಡಬಾರ್ದು, ಇನ್ಸೂರೆನ್ಸು, ಟ್ಯಾಕ್ಸು ಮತ್ತು EMI ಸಂಬಂಧಪಟ್ಟಂತೆ ಗಾಡಿ ಟೈರ್ ಸವಿಯೋದು ಮತ್ತು ಮೇಂಟೆನೆನ್ಸ್ ಚಾರ್ಜಸ್ಸು, ಸರ್ವಿಸ್ ಚಾರ್ಜಸ್ಸು, ಕ್ಲಚ್ ಪ್ಲೇಟು ಮತ್ತು ಇದು ಬ್ರೇಕ್ ಲೈನರ್ಗಳು, ಬ್ರೇಕ್ ಪ್ಯಾಡ್ಗಳು, ಇಂಜಿನ್ಗೆ ಸಂಬಂಧಪಟ್ಟಂತೆ ಇಂಜೆಕ್ಟ್ರು ವರ್ಕ್ಗಳು ಮಾಡೋದು ಮತ್ತು ಡೈನಾಮೋ ಅವೆಲ್ಲ ಹಾಳಾಗ್ತವೆ. ಅವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಬಾಡಿ ಅನ್ನೋದು ಮಾತಾಡ್ಕೋಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಅಷ್ಟೇ ಎಷ್ಟು ಕಿಲೋಮೀಟ್ರಿಗೆ ಚೇಂಜ್ ಮಾಡಬೇಕು ಅಂತ ನಿರ್ಧಾರ ಒಂದಿರುತ್ತೆ. ಅದ್ರ ಪ್ರಕಾರ ಬಾಡಿಗೆ ಮಾತಾಡ್ಕೊಂಡು ಓಡಿಸಿದ್ರೆ ಇವೆಲ್ಲ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಇವಕ್ಕೆಲ್ಲ ಸಾಲ ಮಾಡಬೇಕಾಗುತ್ತೆ.